ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಇಲ್ಲಿ ಇತಿಹಾಸ ಎಂಬ ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಬರುವಂಥ ನಿಮ್ಮ ಪ್ರಿಪ್ರೇಟರಿ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬಂದೇ ಬರುವಂಥ ಪ್ರಶ್ನೆಗಳು. ಬನ್ನಿ, ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಪ್ರಾಚೀನ ಭಾರತದ ರೋಮ್ಗಳ ಸಂಬಂಧದ ಕುರಿತು ತಿಳಿಸುವ ಗ್ರಂಥ ಯಾವುದು ಅಂದರೆ ನ್ಯಾಚುರಲ್ ಹಿಸ್ಟೋರಿ ಅಂತ ಹೇಳ್ಬೋದು. ಪ್ರತಿಪಾದನೆ: ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದವರು ಯಾರು ಅಂದರೆ ಇದರಲ್ಲಿ ಯಾರೆಲ್ಲ ನೋಡಿ, ಸಿ, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಅಂದರೆ ಎ ಮತ್ತು ಎರಡು ಸರಿಯಾಗಿದೆ, ಬಿ ಎನ ಸರಿಯಾದ ವಿವರಣೆಯಾಗಿದೆ. ಓಕೆನಾ. ನೆಕ್ಸ್ಟು ಮಾಮುಲುಕ್ ಪದದ ಅರ್ಥವೇನು ಅಂದರೆ ಗುಲಾಮ ಅಂತ ಹೇಳ್ಬೋದು. ನೆಕ್ಸ್ಟು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಶಂಕರಾಚಾರ್ಯರು. ಪ್ಲಾಸಿ ಕದನ ನಡೆದ ವರ್ಷ 1757ರಲ್ಲಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕಾಗುತ್ತೆ. ಗುರುಮುಖಿ ಹೈದರಾಬಾದ್, ಕನ್ನೌಜ್ ಅಮೀರ್ ಖುಸ್ರೋ, ಮಾತೃದೇವತೆ ಮೈಸೂರು. ಸಿಂಧೂ ಜನರ ಪ್ರಧಾನ ದೇವತೆ ಮಾತೃದೇವತೆ. ಹರ್ಷವರ್ಧನನ ಎರಡನೇ ರಾಜಧಾನಿ ಕನ್ನೌಜ್. ಡ್ಯಾಶ್ನನ್ನು ಭಾರತದ ಗಿನಿ ಎಂದು ಕರೆಯುತ್ತಾರೆ ಅಮೀರ್ ಖುಸ್ರೋ. ಗುರು ಗ್ರಂಥ ಸಾಹಿಬ್ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ ಗುರುಮುಖಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್. ನೆಕ್ಸ್ಟ್ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಅಂದರೆ ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್. ಕಾನಿಷ್ಕ ಶಕಯುಗ, ಶಹಜಾನ್ ತಾಜ್ ಮಹಲ್, ಅನಿ ಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿ, ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರೀಕರಣ ಇಲ್ಲವೇ ವಿನಾಶ, WC ಬ್ಯಾನರ್ಜಿ ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಅಂತ ಹೇಳ್ಬೋದು. ಮೊಹೆಂಜೊದಾರೋ ಪದದ ಅರ್ಥವೇನು ಅಂದರೆ ಇಲ್ಲಿ ಮಡಿದವರ ದಿಬ್ಬ ಅಂತ ಹೇಳ್ಬೋದು. ಚೋಳರ ಮೊದಲ ರಾಜಧಾನಿ ಯಾವುದು ಅಂದರೆ ಉರೈಯೂರು. ಜಗದ್ಗುರು ಬಾದ್ಶಾ ಎಂದು ಯಾರನ್ನು ಕರೆಯಲಾಗಿದೆ? ಎರಡನೇ ಇಬ್ರಾಹಿಂ ಆದಿಲ್ ಶಾ. ಚಿಸ್ತಿ ಪಂಥದ ಸ್ಥಾಪಕರು ಯಾರು? ಖ್ವಾಜಾ ಅಬ್ದುಲ್ ಚಿಸ್ತಿ. ಐ ವಿಸ್ತರಿಸಿ ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ 2 ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದ್ರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಅಂದರೆ ಖಜುರಾಹೋ, ತಾಜ್ ಮಹಲ್ ಅಂತ ಹೇಳ್ಬೋದು. ಭಾರತಕ್ಕೆ ಭೇಟಿ ನೀಡಿದ 2 ಚೀನಾದ ಯಾತ್ರಿಕರನ್ನು ಹೆಸರಿಸಿ. ಅಂದರೆ ಹುಯೆನ್ ಸ್ಟ್ಯಾಂಗ್, ಬಾಹಿಯಾನ್ ಅಂತ ಹೇಳ್ಬೋದು. ನಿಯೋಲಿಥಿಕ್ ಪದದ ಅರ್ಥವೇನು ಅಂದರೆ ನಿಯೋ ಓಸ್ ಲಿಥಿಕ್, ಹೊಸ ಶಿಲಾಯುಗ ಅಂತ ಹೇಳ್ಬೋದು. ಹರಪ್ಪ ಮತ್ತು ಮೊಹೆಂಜೊದಾರೋವನ್ನು ಸಂಶೋಧಿಸಿದವರು ಯಾರು ಅಂದರೆ ಡಾಕ್ಟರ್ RB ದಯಾರಾಮ್ ಸಹಾನಿ ಮತ್ತು ಡಾಕ್ಟರ್ RD ಬ್ಯಾನರ್ಜಿ. ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ. ಹೀನಯಾನ ಮತ್ತು ಮಹಾಯಾನ. ಕಾಳಿದಾಸನ 2 ಮಹಾಕಾವ್ಯಗಳು ಹೆಸರಿಸಿ. ಅಂದರೆ ರಘುವಂಶ, ಕುಮಾರ ಸಂಭವ. ಮೊಘಲರ ವಾಸ್ತುಶಿಲ್ಪದ 2 ಲಕ್ಷಣಗಳನ್ನು ಹೆಸರಿಸಿ. ಅಂದರೆ ಎತ್ತರವಾದ ಕಮಾನುಗಳು, ಬೃಹದಾಕಾರದ ಗುಮ್ಮಟಗಳು. ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು ಯಾವುದು ಅಂದರೆ ಚೌತ್, ಸರ್ದೇಶ್ ಮುಖ. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಅಂದರೆ ಉಡುಪಿಯ ಪಜಕ ಮತ್ತು 1738ರಲ್ಲಿ. ಭಕ್ತಿ ಚಳುವಳಿಯ ಪ್ರಮುಖ ಅಂಶಗಳೇನೆಂದರೆ ಭಕ್ತಿ, ಧಾರ್ಮಿಕ ಸಾಮರಸ್ಯ, ಸಾಮಾಜಿಕ ಸಮಾನತೆ ಮತ್ತು ಲಿಂಗ ಸಮಾನತೆ ಪ್ರಮುಖ ಅಂಶಗಳಾಗಿದ್ದವು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಕಟಿಸಿದ ಪತ್ರಿಕೆಗಳನ್ನು ಹೆಸರಿಸಿ. ಅಂದರೆ ಪ್ರಬುದ್ಧ ಭಾರತ, ಉದ್ಬೋಧನಾ ಮತ್ತು ಮೈಸೂರಿನ 2 ಪ್ರಮುಖ ಕಮಿಷನರ್ಗಳನ್ನು ಹೆಸರಿಸಿ. ಅಂದರೆ ಮಾರ್ಕ್ ಹಬ್ಬನ್ ಮತ್ತು ಬ್ಯಾಂಥಮ್ ಬೌರಿಂಗ್ ಅಂತ ಹೇಳ್ಬೋದು. ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ 2 ಹೆಸರಿಸಿ. ಅಂದರೆ ಲಾಲಾ ಲಜಪತ್ ರಾಯ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಹೊಯ್ಸಳರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣವನ್ನು ವಿವರಿಸಲಿ. ಅಂದರೆ ಪೀಠಿಕೆ. ಹೊಯ್ಸಳರ ಅರಸರು ಕಲಾ ಆರಾಧಕರಾಗಿ ಅನೇಕ ಸೌಧಗಳನ್ನು ನಿರ್ಮಿಸಿದರು. ಅವರ ಕಲಾ ಚಾತುರ್ಯ ಅವರ ವಾಸ್ತುಶಿಲ್ಪದಲ್ಲಿ ಕಂಡುಬರುತ್ತದೆ. ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯ ಮಿಶ್ರಣದಲ್ಲಿ ಹೊಯ್ಸಳರ ಒಂದು ಶೈಲಿ ಎಂಬ ಹೊಸ ಶೈಲಿಯನ್ನು ಬೆಳೆಸ್ತಾರೆ. ಹೊಯ್ಸಳ ಶೈಲಿಯ ಲಕ್ಷಣಗಳು ಇವು, ಬಹಳ ಇಂಪಾರ್ಟೆಂಟ್ 5 ಅಂಕದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಿ. ಇದು ಕೂಡ 5 ಅಂಕಕ್ಕೆ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸೋರಿಕೆ ಸಿದ್ಧಾಂತವನ್ನು ಕುರಿತು ಬರೆಯಿರಿ. ಬಹಳ ಇಂಪಾರ್ಟೆಂಟ್ 5 ಅಂಕದ ಪ್ರಶ್ನೆಗಳಿವು ನೋಡಿ. ನೆಕ್ಸ್ಟು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಅಂದರೆ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಕೆಳಗಿನವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯ ಉತ್ತರಿಸಿರಿ. ಅಂದರೆ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ಇದು ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ರಾಷ್ಟ್ರಕೂಟರ ಸಂಸ್ಕೃತಿ ಕೊಡುಗೆಗಳನ್ನು ವಿವರಿಸಿರಿ. ಅಂದರೆ ಇದು ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್, ಇದೊಂದು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕ ವಿಶ್ಲೇಷಿಸಿ. ಇದು ಒಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಬರುತ್ತೆ. ಇದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಪರಿಣಾಮಗಳು ಇದೆ, ಉಪಸಂಹಾರ. ನೆಕ್ಸ್ಟ್ ಇಲ್ಲಿ ಭಾಗ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳ್ತಾರೆ.
ನರ್ಮದಾ ನದಿ ಕಾಳಗ, ದಿನಿ ಇಲಾಹಿ ಸ್ಥಾಪನೆ, ಶ್ರೀರಂಗಪಟ್ಟಣ ಒಪ್ಪಂದ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ. ಇವು ಸೀರಿಯಲ್ ಆಗಿ ನೆಕ್ಸ್ಟ್ ಸೂಚನೆಗಳು ಕೆಳಗಿನ ಪ್ರಶ್ನೆಗಳು ಉತ್ತರಿಸ್ರಿ. ಅಂದರೆ ಒಂದು ಮ್ಯಾಪ್ ಕೇಳ್ತಾರೆ, ತಕ್ಷಶಿಲಾ, ಕಂಚಿ, ಹಂಪಿ, ಕಲ್ಕತ್ತಾ, ದಂಡಿ ಇವುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಇವುಗಳು ನಿಮ್ಮ ಮ್ಯಾಪಿಗೆ ಬರುತ್ತೆ. ತಕ್ಷಶಿಲಾ, ದಂಡಿ, ಕಲ್ಕತ್ತಾ, ಹಂಪಿ, ಕಂಚಿ. ಓಕೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್